ರವಿಕುಮಾರ್ ಸರ್ ನಿಮ್ಮದೇ ಬಿಜೆಪಿಯ ಟ್ವಿಟರ್ ನಲ್ಲಿ ಅಲ್ಪಸಂಖ್ಯಾತರ ಓಲೈಕೆಯ ಬಜೆಟ್ ಇದು ಬ್ರದರ್ಸ್ ಬಜೆಟ್ ಅಂತ ಹೇಳಿ ಆರೋಪ ಮಾಡಲಾಗಿರೋದು. ಹೀಗ್ಯಾಕೆ? ಅಲ್ಪಸಂಖ್ಯಾತರು ಅಂದ್ರೆ ಕೇವಲ ಮುಸಲ್ಮಾನರು ಅಲ್ವಲ್ಲ ಅಂತ. ಅಲ್ಲ ನೋಡಿ, ನೀವು ಬಜೆಟ್ ಪುಸ್ತಕ ತೆಗೆದು ನೋಡಿ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಈಗ ಅಲ್ಪಸಂಖ್ಯಾತರ ಶಾಲೆಗಳ ಅಭಿವೃದ್ಧಿಗಳಿಗೋಸ್ಕರ 1000 ಕೋಟಿ ರೂಪಾಯಿ ತೆಗೆದಿಟ್ಟಿದ್ದಾರೆ. ಇದರಲ್ಲಿ 1000 ಕೋಟಿ ರೂಪಾಯಿ. ಆಮೇಲೆ ವಕ್ಫ್ ಸಂಸ್ಥೆಗಳಲ್ಲಿ ಏನು ಸರ್ವಿಸ್ ಸೆಂಟರು, ಲರ್ನಿಂಗ್ ಸೆಂಟರ್ಗಳನ್ನು PPP ಮಾಡೆಲ್ನಲ್ಲಿ ಮಾಡೋದಕ್ಕೆ ಹಣ ತೆಗೆದಿಟ್ಟಿದ್ದಾರೆ. ನೀವು ಅದೇ ಜನರಲ್ ವಿದ್ಯಾರ್ಥಿಗಳ ಬಗ್ಗೆ, ಜನರಲ್ ಹಿಂದೂ ವಿದ್ಯಾರ್ಥಿಗಳ ಬಗ್ಗೆ ಏನ್ ಮಾಡಿದ್ದೀರಾ ನೀವು? ಏನು ಮಾಡಿಲ್ಲ. ಸೇರ್ಕೊಂಡು AI ತಂತ್ರಜ್ಞಾನವನ್ನ 12 ಲಕ್ಷ ಮಕ್ಕಳಿಗೆ ನೇರವಾಗಿ ಫಸ್ಟ್ ಟೈಮ್ ಕೊಡ್ತಾ ಇದ್ದಾರೆ. ಅದಕ್ಕೆ ಎಷ್ಟು ಹಣ ತೆಗೆದಿಟ್ಟಿದ್ದೀರಾ? ಅದಕ್ಕೂ ಹಣ ತೆಗೆದಿಟ್ಟಿದ್ದೀವಿ. ಎಷ್ಟು ಹಣ ತೆಗೆದಿಟ್ಟಿದ್ದೀರಾ? ಅದಕ್ಕೂ ಹಣ ತೆಗೆದಿಟ್ಟಿದ್ದೀವಿ. 800 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ನೋಡಿ 800 ಪಬ್ಲಿಕ್ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಈ ಭಾಷಾ ರೀತಿ ಅದನ್ನ ಕರ್ನಾಟಕ ಎಲ್ಲಿ ತೆಗಿರಿ. ಅದಕ್ಕೆ ಎಷ್ಟು ಹಣ ನೋಡಿ? ಜನರಲ್ ಆಗಿ ಹೇಳ್ಬೇಕಾಗಿಲ್ಲ. ಅಲ್ಪಸಂಖ್ಯಾತರ ಶಾಲೆಗಳನ್ನ KPSC ಮಾದರಿಯಲ್ಲಿ ಉನ್ನತೀಕರಣ ಮಾಡಕ್ಕೆ 1000 ಕೋಟಿ. ಇವಾಗ ರವಿಕುಮಾರ್ ಸರ್ ಅನುಮಾನ ಇರೋದೇನೋ ಇದೇ ರೀತಿಯಲ್ಲಿ ಜನರಲ್ ಕ್ಯಾಟಗರಿ ಮಕ್ಕಳಿಗೆ 3900 ಕೋಟಿಗಳ ಮುಖಾಂತರ 800 ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನಾಗಿ ಉನ್ನತೀಕರಿಸಲಾಗುವುದು. ಪೇಜ್ ನಂಬರ್ 44. ನೀವು ಚಿಂತೆ ಮಾಡಬೇಡಿ. ರಾಜ್ಯ ಸರ್ಕಾರದ ಫಂಡ್ ಅದನ್ನು ಓದಿ. ಯಾಕಂದ್ರೆ ಮಕ್ಕಳಿಗೆ AI ತಂತ್ರಜ್ಞಾನವನ್ನು ಕ್ರಾಂತಿ ನಡೀತಾ ಇದೆ ಕರ್ನಾಟಕದಲ್ಲಿ. ಎಲ್ಲಾ ಇಲಾಖೆಗಳಲ್ಲಿ AI ತಂತ್ರಜ್ಞಾನ ಉಪಯೋಗಿಸ್ಕೊತಾ ಇದ್ದಾರೆ. ಎಲ್ಲಾ ಮೂರು ರಾಜಕೀಯ ಪಕ್ಷಗಳು ಕೇಳ್ತೀನಿ, ನೀವ್ ಯಾಕೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಮುಸ್ಕಾಕ್ಬಿಟ್ಟು ಹೆಸರು ಕೊಡ್ತಾ ಇದೀರಾ? ಗವರ್ಮೆಂಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ಸ್ಪಷ್ಟವಾಗಿ ಹೇಳ್ಬಿಡಿ. ಎಲ್ಲಿ ಸಾಹಿತಿಗಳು, ಕಲಾವಿದರು ರೊಚ್ಚಿಗೆ ಬಿಡ್ತಾರೆ, ಕನ್ನಡ ಪರ ಹೋರಾಟಗಾರರು ಎಲ್ಲಿ ರೊಚ್ಚಿಗೆ ಬಿಡ್ತಾರೆ? ಇದು ಬ್ರದರ್ಸ್ ಬಜೆಟ್ ಅಂತ ಯಾಕೆ ಕರೆದಿದೀವಿ ನಾವು ಅಂತ ಹೇಳಿದ್ರೆ, ನೋಡಿ, ಅಲ್ಪಸಂಖ್ಯಾತರ ವಕ್ಫ್ ಆಸ್ತಿಗಳಲ್ಲಿ ಟ್ರೈನಿಂಗ್ ಸೆಂಟರ್ ಅನ್ನ ಓಪನ್ ಮಾಡೋದಕ್ಕೆ, ಅವ್ರ ಸೆಂಟರ್ಗಳನ್ನ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಹಣ ತೆಗೆದಿಡುತ್ತೆ ಸರ್ಕಾರ. ಅವರ ಶಾಲಾ ಕಾಲೇಜುಗಳನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ 1000 ಕೋಟಿ ರೂಪಾಯಿಯನ್ನ ತೆಗೆದಿಡುತ್ತೆ. ಆದ್ರೆ ಅದೇ ಯೂನಿವರ್ಸಿಟಿಗಳಿಗೆ ಎಷ್ಟು ಹಣ ಕೊಟ್ಟಿದ್ದೀರಾ? ಅದೇ ಜನರಲ್ಲಿ ಹಿಂದೂ ವಿದ್ಯಾರ್ಥಿಗಳು ಓದುವಂತ ಸಂಸ್ಥೆಗಳಿಗೆ ಎಷ್ಟು ಕೊಟ್ಟಿದ್ದೀರಾ? ಈಗ 56,000 ಜನ ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಎಷ್ಟು ಹಣ ತೆಗೆದಿಟ್ಟಿದ್ದೀರಾ? ಆಮೇಲೆ SC ST ವಿದ್ಯಾರ್ಥಿಗಳ ಇವಾಗೇನು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ, ನಮಗೆ ಅಂತ ಏನು ಈ ಒಳ ಮೀಸಲಾತಿ ಬಗ್ಗೆ, ಜ್ವಲಂತ ಸಮಸ್ಯೆ ಬಗ್ಗೆ ಇದ್ರೊಳಗಡೆ ಎಲ್ಲಿ ಉತ್ತರ ಕೊಟ್ಟಿದ್ದೀರಾ? ಜ್ವಲಂತ ಸಮಸ್ಯೆ ಬಗ್ಗೆ, ಕಾಂಟ್ರಾಕ್ಟರ್ಸ್ ಹೋರಾಟದ ಬಗ್ಗೆ ಏನು ಉತ್ತರ ಕೊಟ್ಟಿದ್ದೀರಾ? ಅಂದ್ರೆ ಕರ್ನಾಟಕ ರಾಜ್ಯದ ಯಾವುದೇ ಜ್ವಲಂತ ಆನ್ ಗೋಯಿಂಗ್ ಎಜುಕೇಶನ್ಸ್ ಬಗ್ಗೆ ಏನೇನು ಉತ್ತರ ಇಲ್ಲ. ಇವರು ಮೈ ಬ್ರದರ್ಸ್ ಅಂತ ಹೇಳಿದ್ರಲ್ಲ, ಮೈ ಬ್ರದರ್ಸ್ ಅಂತ ಪಾಲಿಸಿನ ಯಾಕೆ ಇವ್ರು ಮಾಡ್ತಾ ಇದ್ರು? ಇಲ್ದೇ ಇರ್ತಕ್ಕಂಥದ್ದು ಬಗ್ಗೆ ಎಲ್ಲ ಸಮಸ್ಯೆ ಒಳ ಒಪ್ಪಂದ ಆಗಿದೆಯಾ? ಒಳ ಒಪ್ಪಂದ ನಟರಾಜ್ ಗೌಡ್ರು ಹೇಳ್ಬಿಡ್ಲಿ, ಇದು ಅಲ್ಪಸಂಖ್ಯಾತರಿಗೋಸ್ಕರ ಮೀಸಲಿಟ್ಟಾಗಿರ್ತ ಬಜೆಟ್ ಹೇಳಿ ನೀವು. ಈಗ 4,40,000 ಕೋಟಿ ರೂಪಾಯಿನಲ್ಲಿ ಈ ಕರ್ನಾಟಕದಲ್ಲಿ 1 ಕೋಟಿ ಇರತಕ್ಕಂಥ ಮುಸಲ್ಮಾನರು ಅಥವಾ ಅಲ್ಪಸಂಖ್ಯಾತರು, ಸಿಖ್ರು, ಬೌದ್ಧರು, ಜೈನರು, ಕ್ರಿಶ್ಚಿಯನ್ಸ್ ಎಲ್ಲ ಸೇರಿ 1,000 ಕೋಟಿ ರೂಪಾಯಿ ಇದ್ರೆ ಅದು ಬಿಜೆಪಿಗೆ ಆಪತ್ತಿ ಇದೆ. ನಾವು ಕೊಡ್ತಕ್ಕಂಥ ಮಾಹಿತಿ ನೀವು ತಗೊಳ್ಳಿ. ಕರ್ನಾಟಕದಲ್ಲಿ ಎಲ್ಲಾ ಶಾಲೆಗಳನ್ನು ನೋಡಿ, ಸರ್ಕಾರಿ ಶಾಲೆಗಳನ್ನ, ಪ್ರೈಮರಿ ಶಾಲೆಗಳನ್ನ ಪ್ರೌಢಶಾಲೆಗಳಾಗಿ, ಪ್ರೌಢಶಾಲೆಗಳನ್ನ ಕಾಲೇಜುಗಳಾಗಿ, ಕಾಲೇಜುಗಳಲ್ಲಿ 800 ಹೊಸ ಪಬ್ಲಿಕ್ ಶಾಲೆಗಳನ್ನು, ಕನ್ನಡ ಪಬ್ಲಿಕ್ ಶಾಲೆ ತಗೊಂಡ್ಬಂದು ಎಲ್ಲಾ ಮಕ್ಕಳಿಗೆ AI ತರಬೇತಿ ಕೊಟ್ಟು ಸರ್ಕಾರಿ ಶಾಲೆ 15,000 ಟೀಚರ್ನ ಅಪಾಯಿಂಟ್ ಮಾಡ್ತಾ ಇದೀವಿ. ಬಿಜೆಪಿಗೆ ಯಾವತ್ತೂ ಅಭಿವೃದ್ಧಿ ಮಾಡಿ 15,000 ಭರ್ತಿ ಮಾಡ್ಕೊಳ್ತೀರಿ. ಖಾಲಿ ಇರೋದೆಷ್ಟು? 33,000 ಅತಿಥಿ ಶಿಕ್ಷಕರಿದ್ದಾರೆ. ಖಾಲಿ ಇರೋದೆಷ್ಟು? ನಾವು ಈ ವರ್ಷ 15,000 ಮಾಡ್ಕೊಂತ ಇದೀವಿ. ಈ
ವರ್ಷ 15,000 ಶಿಕ್ಷಕರನ್ನ ಅಪಾಯಿಂಟ್ ಮಾಡ್ಕೊತಾ ನಿಮ್ ಇದ್ದೀವಿ. ಕೈಯಲ್ಲಿರೋದು 2 ವರ್ಷ ಸರ್, ಹಂತ-ಹಂತವಾಗಿ ಒಂದು ವರ್ಷ ಮಾಡ್ತೀವಿ. ಚುನಾವಣೆಗೆ ಇನ್ನು ಒಂದೇ ವರ್ಷ ನಿಮ್ಮ ಹತ್ರ ಇರೋದು. ಬಿಜೆಪಿ ನಟರಾಜ್ ಸೊನ್ನೆ ಗೌಡ್ರೆ, ಮಾಡಿದ್ರಿ, ನಾವು ಮಾಡ್ತಾ ಯಾರಿಂದ ಇದೀವಿ. third year? ಕೇಳಿ, ಯಾರಿಂದ ಯಾರಿಂದ third year? ಮಾಡಿಲ್ಲ. ಇನ್ನು ಮಾಡ್ತೀವಿ. ರವಿಕುಮಾರ್ ಸರ್, ನಿಮ್ಮದೇ ಬಿಜೆಪಿಯ ಟ್ವಿಟರ್ ನಲ್ಲಿ ಅಲ್ಪಸಂಖ್ಯಾತರ ಓಲೈಕೆಯ ಬಜೆಟ್, ಇದು ಬ್ರದರ್ಸ್ ಬಜೆಟ್ ಅಂತ ಹೇಳಿ ಆರೋಪ ಮಾಡಲಾಗಿರೋದು. ಹೀಗ್ಯಾಕೆ? ಅಲ್ಪಸಂಖ್ಯಾತರು ಅಂದ್ರೆ ಕೇವಲ ಮುಸಲ್ಮಾನರು ಅಲ್ವಲ್ಲ ಅಂತ. ಅಲ್ಲ ನೋಡಿ, ನೀವು ಬಜೆಟ್ ಪುಸ್ತಕ ತೆಗೆದು ನೋಡಿ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಈಗ ಅಲ್ಪಸಂಖ್ಯಾತರ ಶಾಲೆಗಳ ಅಭಿವೃದ್ಧಿಗಳಿಗೋಸ್ಕರ 1,000 ಕೋಟಿ ರೂಪಾಯಿ ತೆಗೆದಿಟ್ಟಿದ್ದಾರೆ. ಇದರಲ್ಲಿ 1,000 ಕೋಟಿ ರೂಪಾಯಿ. ಆಮೇಲೆ ವಕ್ಫ್ ಸಂಸ್ಥೆಗಳಲ್ಲಿ ಏನು ಸರ್ವಿಸ್ ಸೆಂಟರು, ಲರ್ನಿಂಗ್ ಸೆಂಟರ್ಗಳನ್ನು PPP ಮಾಡೆಲ್ನಲ್ಲಿ ಮಾಡೋದಕ್ಕೆ ಹಣ ತೆಗೆದಿಟ್ಟಿದ್ದಾರೆ. ನೀವು ಅದೇ ಜನರಲ್ ವಿದ್ಯಾರ್ಥಿಗಳ ಬಗ್ಗೆ, ಜನರಲ್ ಹಿಂದೂ ವಿದ್ಯಾರ್ಥಿಗಳ ಬಗ್ಗೆ ಏನ್ ಮಾಡಿದ್ದೀರಾ ನೀವು? ಏನು ಮಾಡಿಲ್ಲ. ಸೇರ್ಕೊಂಡು AI ತಂತ್ರಜ್ಞಾನವನ್ನ 12 ಲಕ್ಷ ಮಕ್ಕಳಿಗೆ ನೇರವಾಗಿ ಫಸ್ಟ್ ಟೈಮ್ ಕೊಡ್ತಾ ಇದ್ದಾರೆ. ಅದಕ್ಕೆ ಎಷ್ಟು ಹಣ ತೆಗೆದಿಟ್ಟಿದ್ದೀರಾ? ಅದಕ್ಕೂ ಹಣ ತೆಗೆದಿಟ್ಟಿದ್ದೀವಿ. ಎಷ್ಟು ಹಣ ತೆಗೆದಿಟ್ಟಿದ್ದೀರಾ? ಅದಕ್ಕೂ ಹಣ ತೆಗೆದಿಟ್ಟಿದ್ದೀವಿ. 800 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ನೋಡಿ, 800 ಪಬ್ಲಿಕ್ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ದ್ವಿಭಾಷಾ ರೀತಿ ಅದನ್ನ ಕರ್ನಾಟಕ ಎಲ್ಲಿ ತೆಗಿರಿ? ಅದಕ್ಕೆ ಎಷ್ಟು ಹಣ? ನೋಡಿ, ಜನರಲ್ ಆಗಿ ಹೇಳ್ಬೇಕಾಗಿಲ್ಲ. ಅಲ್ಪಸಂಖ್ಯಾತರ ಶಾಲೆಗಳನ್ನ KPSC ಮಾದರಿಯಲ್ಲಿ ಉನ್ನತೀಕರಣ ಮಾಡಕ್ಕೆ 1,000 ಕೋಟಿ. ಇವಾಗ ರವಿಕುಮಾರ್ ಸರ್ ಅನುಮಾನ ಇರೋದೇನೋ ಇದೇ ರೀತಿಯಲ್ಲಿ ಜನರಲ್ ಕ್ಯಾಟಗರಿ ಮಕ್ಕಳಿಗೆ 3,900 ಕೋಟಿಗಳ ಮುಖಾಂತರ 800 ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನಾಗಿ ಉನ್ನತೀಕರಿಸಲಾಗುವುದು. ಪೇಜ್ ನಂಬರ್ 44. ನೀವು ಚಿಂತೆ ಮಾಡಬೇಡಿ, ರಾಜ್ಯ ಸರ್ಕಾರದ ಫಂಡ್ ಅದನ್ನು ಓದಿ. ಯಾಕಂದ್ರೆ ಮಕ್ಕಳಿಗೆ AI ತಂತ್ರಜ್ಞಾನವನ್ನು ಕ್ರಾಂತಿ ನಡೀತಾ ಇದೆ ಕರ್ನಾಟಕದಲ್ಲಿ. ಎಲ್ಲಾ ಇಲಾಖೆಗಳಲ್ಲಿ AI ಟೆಕ್ನಾಲಜಿ ಉಪಯೋಗಿಸ್ಕೊತಾ ಇದ್ದಾರೆ. ಎಲ್ಲಾ ಮೂರು ರಾಜಕೀಯ ಪಕ್ಷಗಳು ಕೇಳ್ತೀನಿ, ನೀವ್ ಯಾಕೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಮುಸ್ಕಾಕ್ಬಿಟ್ಟು ಹೆಸರು ಕೊಡ್ತಾ ಇದೀರಾ? ಗವರ್ಮೆಂಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ಸ್ಪಷ್ಟವಾಗಿ ಹೇಳ್ಬಿಡಿ. ಎಲ್ಲಿ ಸಾಹಿತಿಗಳು, ಕಲಾವಿದರು ರೊಚ್ಚಿಗೆ ಬಿಡ್ತಾರೆ, ಕನ್ನಡ ಪರ ಹೋರಾಟಗಾರರು ಎಲ್ಲಿ ರೊಚ್ಚಿಗೆ ಬಿಡ್ತಾರೆ? ಇದು ಬ್ರದರ್ಸ್ ಬಜೆಟ್ ಅಂತ ಯಾಕೆ ಕರೆದಿದೀವಿ ನಾವು ಅಂತ ಹೇಳಿದ್ರೆ, ನೋಡಿ, ಅಲ್ಪಸಂಖ್ಯಾತರ ವಕ್ಫ್ ಆಸ್ತಿಗಳಲ್ಲಿ ಟ್ರೈನಿಂಗ್ ಸೆಂಟರ್ ಅನ್ನ ಓಪನ್ ಮಾಡೋದಕ್ಕೆ, ಅವ್ರ ಸೆಂಟರ್ಗಳನ್ನ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಹಣ ತೆಗೆದಿಡುತ್ತೆ ಸರ್ಕಾರ. ಅವರ ಶಾಲಾ ಕಾಲೇಜುಗಳನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ 1,000 ಕೋಟಿ ರೂಪಾಯಿಯನ್ನ ತೆಗೆದಿಡುತ್ತೆ. ಆದ್ರೆ ಅದೇ ಯೂನಿವರ್ಸಿಟಿಗಳಿಗೆ ಎಷ್ಟು ಹಣ ಕೊಟ್ಟಿದ್ದೀರಾ? ಅದೇ ಜನರಲ್ಲಿ ಹಿಂದೂ ವಿದ್ಯಾರ್ಥಿಗಳು ಓದುವಂತ ಸಂಸ್ಥೆಗಳಿಗೆ ಎಷ್ಟು ಕೊಟ್ಟಿದ್ದೀರಾ? ಈಗ 56,000 ಜನ ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಎಷ್ಟು ಹಣ ತೆಗೆದಿಟ್ಟಿದ್ದೀರಾ? ಆಮೇಲೆ SC ST ವಿದ್ಯಾರ್ಥಿಗಳ ಇವಾಗೇನು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ, ನಮಗೆ ಅಂತ ಏನು ಈ ಒಳ ಮೀಸಲಾತಿ ಬಗ್ಗೆ, ಜ್ವಲಂತ ಸಮಸ್ಯೆ ಬಗ್ಗೆ ಇದ್ರೊಳಗಡೆ ಎಲ್ಲಿ ಉತ್ತರ ಕೊಟ್ಟಿದ್ದೀರಾ? ಜ್ವಲಂತ ಸಮಸ್ಯೆ ಬಗ್ಗೆ, ಕಾಂಟ್ರಾಕ್ಟರ್ಸ್ ಹೋರಾಟದ ಬಗ್ಗೆ ಏನು ಉತ್ತರ ಕೊಟ್ಟಿದ್ದೀರಾ? ಅಂದ್ರೆ ಕರ್ನಾಟಕ ರಾಜ್ಯದ ಯಾವುದೇ ಜ್ವಲಂತ ಆನ್ ಗೋಯಿಂಗ್ ಎಜುಟೇಷನ್ಸ್ ಬಗ್ಗೆ ಏನೇನು ಉತ್ತರ ಇಲ್ಲ. ಇವರು ಮೈ ಬ್ರದರ್ಸ್ ಅಂತ ಹೇಳಿದ್ರಲ್ಲ, ಮೈ ಬ್ರದರ್ಸ್ ಅಂತ ಪಾಲಿಸಿನ ಯಾಕೆ ಇವ್ರು ಮಾಡ್ತಾ ಇದ್ರು? ಇಲ್ದೇ ಇರ್ತಕ್ಕಂಥದ್ರ ಬಗ್ಗೆ ಎಲ್ಲ ಸಮಸ್ಯೆ ಒಳ ಒಪ್ಪಂದ ಆಗಿದೆಯಾ? ಒಳ ಒಪ್ಪಂದ ನಟರಾಜ್ ಗೌಡ್ರು ಹೇಳ್ಬಿಡ್ಲಿ, ಇದು ಅಲ್ಪಸಂಖ್ಯಾತರಿಗೋಸ್ಕರ ಮೀಸಲಿಟ್ಟಾಗಿರ್ತ ಬಜೆಟ್ ಹೇಳಿ ನೀವು. ಈಗ 4,48,000 ಕೋಟಿ ರೂಪಾಯಿನಲ್ಲಿ ಈ ಕರ್ನಾಟಕದಲ್ಲಿ 1 ಕೋಟಿ ಇರತಕ್ಕಂಥ ಮುಸಲ್ಮಾನರು ಅಥವಾ ಅಲ್ಪಸಂಖ್ಯಾತರು, ಸಿಖ್ರು, ಬೌದ್ಧರು, ಜೈನರು, ಕ್ರಿಶ್ಚಿಯನ್ಸ್ ಎಲ್ಲ ಸೇರಿ 1,000 ಕೋಟಿ ರೂಪಾಯಿ ಇದ್ರೆ ಅದು ಬಿಜೆಪಿಗೆ ಆಪತ್ತು ಇದೆ. ನಾವು ಕೊಡ್ತಕ್ಕಂಥ ಮಾಹಿತಿ ನೀವು ತಗೊಳ್ಳಿ. ಕರ್ನಾಟಕದಲ್ಲಿ ಎಲ್ಲಾ ಶಾಲೆಗಳನ್ನು ನೋಡಿ, ಸರ್ಕಾರಿ ಶಾಲೆಗಳನ್ನ, ಪ್ರೈಮರಿ ಶಾಲೆಗಳನ್ನ ಪ್ರೌಢಶಾಲೆಗಳಾಗಿ, ಪ್ರೌಢಶಾಲೆಗಳನ್ನ ಕಾಲೇಜುಗಳಾಗಿ, ಕಾಲೇಜುಗಳಲ್ಲಿ 800 ಹೊಸ ಪಬ್ಲಿಕ್ ಶಾಲೆಗಳನ್ನ ಕನ್ನಡ ಪಬ್ಲಿಕ್ ಶಾಲೆ ತಗೊಂಡ್ಬಂದು ಎಲ್ಲಾ ಮಕ್ಕಳಿಗೆ AI ತರಬೇತಿ ಕೊಟ್ಟು ಸರ್ಕಾರಿ ಶಾಲೆ 15,000 ಟೀಚರ್ನ ಅಪಾಯಿಂಟ್ ಮಾಡ್ತಾ ಇದೀವಿ. ಬಿಜೆಪಿಗೆ ಯಾವತ್ತೂ ಅಭಿವೃದ್ಧಿ ಮಾಡಿ 15,000 ಭರ್ತಿ ಮಾಡ್ಕೊಳ್ತೀರಿ, ಖಾಲಿ ಇರೋದೆಷ್ಟು? 33,000 ಅತಿಥಿ ಶಿಕ್ಷಕರಿದ್ದಾರೆ. ಖಾಲಿ ಇರೋದೆಷ್ಟು? ನಾವು 10,000 ಜನ ಶಿಕ್ಷಕರು ಈ ವರ್ಷ 15,000 ಮಾಡ್ಕೊಂತಾ ಇದೀವಿ. ಈ
ವರ್ಷ 15,000 ಶಿಕ್ಷಕರನ್ನ ಅಪಾಯಿಂಟ್ ಮಾಡ್ಕೊತಾ ಇನ್ ಇದ್ದೀವಿ. ಕೈಯಲ್ಲಿರೋದು 2 ವರ್ಷ ಸರ್, ಹಂತ-ಹಂತವಾಗಿ ಒಂದು ವರ್ಷ ಮಾಡ್ತೀವಿ. ಚುನಾವಣೆಗೆ ಇನ್ನು ಒಂದೇ ವರ್ಷ ನಿಮ್ಮ ಹತ್ರ ಇರೋದು. ಬಿಜೆಪಿ ನಟರಾಜ್ ಸೊನ್ನೆ ಗೌಡ್ರೆ, ಮಾಡಿದ್ರಿ, ನಾವು ಮಾಡ್ತಾ ಯಾರಿಂದ ಇದೀವಿ. third year? ಕೇಳಿ, ಯಾರಿಂದ ಯಾರಿಂದ third third year? year? ಇನ್ನು ಮಾಡಿಲ್ಲ, ಮಾಡ್ತೀವಿ ಅಲ್ಲ, ಅಲ್ಲ, ನೋಟಿಫಿಕೇಶನ್ ರವಿಕುಮಾರ್ ಸರ್, ನಿಮ್ಮದೇ ಬಿಜೆಪಿಯ ಟ್ವಿಟರ್ ನಲ್ಲಿ ಅಲ್ಪಸಂಖ್ಯಾತರ ಓಲೈಕೆಯ ಬಜೆಟ್ ಇದು ಬ್ರದರ್ಸ್ ಬಜೆಟ್ ಅಂತ ಹೇಳಿ ಆರೋಪ ಮಾಡಲಾಗಿರೋದು. ಹೀಗ್ಯಾಕೆ? ಅಲ್ಪಸಂಖ್ಯಾತರು ಅಂದ್ರೆ ಕೇವಲ ಮುಸಲ್ಮಾನರು ಅಲ್ವಲ್ಲ ಅಂತ. ಅಲ್ಲ ನೋಡಿ, ನೀವು ಬಜೆಟ್ ಪುಸ್ತಕ ತೆಗೆದು ನೋಡಿ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಈಗ ಅಲ್ಪಸಂಖ್ಯಾತರ ಶಾಲೆಗಳ ಅಭಿವೃದ್ಧಿಗಳಿಗೋಸ್ಕರ 1,000 ಕೋಟಿ ರೂಪಾಯಿ ತೆಗೆದಿಟ್ಟಿದ್ದಾರೆ. ಇದರಲ್ಲಿ 1,000 ಕೋಟಿ ರೂಪಾಯಿ. ಆಮೇಲೆ ವಕ್ಫ್ ಸಂಸ್ಥೆಗಳಲ್ಲಿ ಏನು ಸರ್ವಿಸ್ ಸೆಂಟರು, ಲರ್ನಿಂಗ್ ಸೆಂಟರ್ಗಳನ್ನು PPP ಮಾಡೆಲ್ನಲ್ಲಿ ಮಾಡೋದಕ್ಕೆ ಹಣ ತೆಗೆದಿಟ್ಟಿದ್ದಾರೆ. ನೀವು ಅದೇ ಜನರಲ್ ವಿದ್ಯಾರ್ಥಿಗಳ ಬಗ್ಗೆ, ಜನರಲ್ ಹಿಂದೂ ವಿದ್ಯಾರ್ಥಿಗಳ ಬಗ್ಗೆ ಏನ್ ಮಾಡಿದ್ದೀರಾ ನೀವು? ಏನು ಮಾಡಿಲ್ಲ. ಸೇರ್ಕೊಂಡು AI ತಂತ್ರಜ್ಞಾನವನ್ನ 12 ಲಕ್ಷ ಮಕ್ಕಳಿಗೆ ನೇರವಾಗಿ ಫಸ್ಟ್ ಟೈಮ್ ಕೊಡ್ತಾ ಇದ್ದಾರೆ. ಅದಕ್ಕೆ ಎಷ್ಟು ಹಣ ತೆಗೆದಿಟ್ಟಿದ್ದೀರಾ? ಅದಕ್ಕೂ ಹಣ ಅದಕ್ಕೆ ಎಷ್ಟು ಹಣ ತೆಗೆದಿಟ್ಟಿದ್ದೀರಾ? 800 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ನೋಡಿ, 800 ಪಬ್ಲಿಕ್ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ದ್ವಿಭಾಷಾ ರೀತಿ ಅದನ್ನ ಕರ್ನಾಟಕ ಎಲ್ಲಿ ತೆಗಿರಿ. ಅದಕ್ಕೆ ಎಷ್ಟು ಹಣ ನೋಡಿ, ನನಗೆ ಜನರಲ್ ಆಗಿ ಹೇಳ್ಬೇಕಾಗಿಲ್ಲ. ಅಲ್ಪಸಂಖ್ಯಾತರ ಶಾಲೆಗಳನ್ನ KPSC ಮಾದರಿಯಲ್ಲಿ ಉನ್ನತೀಕರಣ ಮಾಡಕ್ಕೆ 1,000 ಕೋಟಿ. ಇವಾಗ ರವಿಕುಮಾರ್ ಸರ್ ಅನುಮಾನ ಇರೋದೇನೋ ಇದೇ ರೀತಿಯಲ್ಲಿ ಜನರಲ್ ಕ್ಯಾಟಗರಿ ಮಕ್ಕಳಿಗೆ ನೀವು ಲೆಕ್ಕ ಕೊಡಿ. 3,900 ಕೋಟಿಗಳ ಮುಖಾಂತರ 800 ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನಾಗಿ ಉನ್ನತೀಕರಿಸಲಾಗುವುದು. ಪೇಜ್ ನಂಬರ್ 44. ನೀವು ಚಿಂತೆ ಮಾಡಬೇಡಿ, ರಾಜ್ಯ ಸರ್ಕಾರದ ಫಂಡ್ ಅದನ್ನು ಓದಿ. ಯಾಕಂದ್ರೆ ಮಕ್ಕಳಿಗೆ AI ತಂತ್ರಜ್ಞಾನವನ್ನು AI ಕ್ರಾಂತಿ ನಡೀತಾ ಕರ್ನಾಟಕದಲ್ಲಿ. ಎಲ್ಲಾ ಇಲಾಖೆಗಳಲ್ಲಿ AI ತಂತ್ರಜ್ಞಾನ ಉಪಯೋಗಿಸ್ಕೊತಾ ಇದ್ದಾರೆ. ಎಲ್ಲಾ ರಾಜಕೀಯ 3 ರಾಜಕೀಯ ಪಕ್ಷಗಳು ಕೇಳ್ತೀನಿ, ನೀವ್ ಯಾಕೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಮುಸ್ಕಾಕ್ಬಿಟ್ಟು ಹೆಸರು ಕೊಡ್ತಾ ಇದೀರಾ? ಗವರ್ಮೆಂಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ಸ್ಪಷ್ಟವಾಗಿ ಹೇಳ್ಬಿಡಿ. ಎಲ್ಲಿ ಸಾಹಿತಿಗಳು, ಕಲಾವಿದರು ರೊಚ್ಚಿಗೆ ಬಿಡ್ತಾರೆ, ಕನ್ನಡ ಪರ ಹೋರಾಟಗಾರರು ಎಲ್ಲಿ ರೊಚ್ಚಿಗೆ ಬಿಡ್ತಾರೆ? ಇದು ಬ್ರದರ್ಸ್ ಬಜೆಟ್ ಅಂತ ಯಾಕೆ ಕರೆದಿದೀವಿ ನಾವು ಅಂತ ಹೇಳಿದ್ರೆ, ನೋಡಿ, ಅಲ್ಪಸಂಖ್ಯಾತರ ವಕ್ಫ್ ಆಸ್ತಿಗಳಲ್ಲಿ ಟ್ರೈನಿಂಗ್ ಸೆಂಟರ್ ಅನ್ನ ಓಪನ್ ಮಾಡೋದಕ್ಕೆ, ಅವ್ರ ಸೆಂಟರ್ಗಳನ್ನ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಹಣ ತೆಗೆದಿಡುತ್ತೆ ಸರ್ಕಾರ. ಅವರ ಶಾಲಾ ಕಾಲೇಜುಗಳನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ 1,000 ಕೋಟಿ ರೂಪಾಯಿಯನ್ನ ತೆಗೆದಿಡುತ್ತೆ. ಆದ್ರೆ ಅದೇ ಯೂನಿವರ್ಸಿಟಿಗಳಿಗೆ ಎಷ್ಟು ಹಣ ಕೊಟ್ಟಿದ್ದೀರಾ? ಅದೇ ಜನರಲ್ಲಿ ಹಿಂದೂ ವಿದ್ಯಾರ್ಥಿಗಳು ಓದುವಂತ ಸಂಸ್ಥೆಗಳಿಗೆ ಎಷ್ಟು ಕೊಟ್ಟಿದ್ದೀರಾ? ಈಗ 56,000 ಜನ ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಎಷ್ಟು ಹಣ ತೆಗೆದಿಟ್ಟಿದ್ದೀರಾ? ಆಮೇಲೆ SC ST ವಿದ್ಯಾರ್ಥಿಗಳ ಇವಾಗೇನು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ, ನಮಗೆ ಅಂತ ಏನು ಈ ಒಳ ಮೀಸಲಾತಿ ಬಗ್ಗೆ, ಜ್ವಲಂತ ಸಮಸ್ಯೆ ಬಗ್ಗೆ ಇದ್ರೊಳಗಡೆ ಎಲ್ಲಿ ಉತ್ತರ ಕೊಟ್ಟಿದ್ದೀರಾ? ಜ್ವಲಂತ ಸಮಸ್ಯೆ ಬಗ್ಗೆ, ಕಾಂಟ್ರಾಕ್ಟರ್ಸ್ ಹೋರಾಟದ ಬಗ್ಗೆ ಏನು ಉತ್ತರ ಕೊಟ್ಟಿದ್ದೀರಾ? ಅಂದ್ರೆ ಕರ್ನಾಟಕ ರಾಜ್ಯದ ಯಾವುದೇ ಜ್ವಲಂತ ಆನ್ ಗೋಯಿಂಗ್ ಎಜುಕೇಶನ್ಸ್ ಬಗ್ಗೆ ಏನೇನು ಉತ್ತರ ಇಲ್ಲ. ಇವರು ಮೈ ಬ್ರದರ್ಸ್ ಅಂತ ಹೇಳಿದ್ರಲ್ಲ, ಮೈ ಬ್ರದರ್ಸ್ ಅಂತ ಪಾಲಿಸಿನ ಯಾಕೆ ಇವ್ರು ಮಾಡ್ತಾ ಇದ್ರು? ಇಲ್ದೇ ಇರ್ತಕ್ಕಂಥದ್ದು ಬಗ್ಗೆ ಎಲ್ಲ ಜ್ವಲಂತ ಸಮಸ್ಯೆ ಒಳ ಒಪ್ಪಂದ ಆಗಿದೆಯಾ? ಒಳ ಒಪ್ಪಂದ ನಟರಾಜ್ ಗೌಡ್ರು ಹೇಳ್ಬಿಡ್ಲಿ, ಇದು ಅಲ್ಪಸಂಖ್ಯಾತರಿಗೋಸ್ಕರ ಮೀಸಲಿಟ್ಟಾಗಿರ್ತ ಬಜೆಟ್ ಹೇಳಿ. ನೀವು ಈಗ 4,40,000 ಕೋಟಿ ರೂಪಾಯಿನಲ್ಲಿ ಈ ಕರ್ನಾಟಕದಲ್ಲಿ 1 ಕೋಟಿ ಇರತಕ್ಕಂಥ ಮುಸಲ್ಮಾನರು ಅಥವಾ ಅಲ್ಪಸಂಖ್ಯಾತರು, ಸಿಖ್ರು, ಬೌದ್ಧರು, ಜೈನರು, ಕ್ರಿಶ್ಚಿಯನ್ಸ್ ಎಲ್ಲ ಸೇರಿ 1,000 ಕೋಟಿ ರೂಪಾಯಿ ಇದ್ರೆ ಅದು ಬಿಜೆಪಿಗೆ ಆಪತ್ತಿದೆ. ನಾವು ಕೊಡ್ತಕ್ಕಂಥ ಮಾಹಿತಿ ನೀವು ತಗೊಳ್ಳಿ. ಕರ್ನಾಟಕದಲ್ಲಿ ಎಲ್ಲಾ ಶಾಲೆಗಳನ್ನು ನೋಡಿ, ಸರ್ಕಾರಿ ಶಾಲೆಗಳನ್ನ, ಪ್ರೈಮರಿ ಶಾಲೆಗಳನ್ನ ಪ್ರೌಢಶಾಲೆಯಾಗಿ, ಪ್ರೌಢಶಾಲೆಗಳನ್ನ ಕಾಲೇಜುಗಳಾಗಿ, ಕಾಲೇಜುಗಳಲ್ಲಿ 800 ಹೊಸ ಪಬ್ಲಿಕ್ ಶಾಲೆಗಳನ್ನ ಕನ್ನಡ ಪಬ್ಲಿಕ್ ಶಾಲೆ ತಗೊಂಡ್ಬಂದು ಎಲ್ಲಾ ಮಕ್ಕಳಿಗೆ AI ತರಬೇತಿ ಕೊಟ್ಟು ಸರ್ಕಾರಿ ಶಾಲೆ 15,000 ಟೀಚರ್ನ ಅಪಾಯಿಂಟ್ ಮಾಡ್ತಾ ಇದೀವಿ. ಬಿಜೆಪಿಗೆ ಯಾವತ್ತೂ ಅಭಿವೃದ್ಧಿ ಮಾಡಿ 15,000 ಭರ್ತಿ ಮಾಡ್ಕೊಳ್ತೀರಿ, ಖಾಲಿ ಇರೋದೆಷ್ಟು? 33,000 ಅತಿಥಿ ಶಿಕ್ಷಕರಿದ್ದಾರೆ. ಖಾಲಿ ಇರೋದೆಷ್ಟು? ನಾವು ಈ ವರ್ಷ 15,000 ಮಾಡ್ಕೊಂತ ಇದೀವಿ. ಈ
ವರ್ಷ 15,000 ಶಿಕ್ಷಕರನ್ನ ಖಾಲಿ ಇರೋದು. ಅಪಾಯಿಂಟ್ ಮಾಡ್ಕೊತಾ ಇನ್ ಇದ್ದೀವಿ. ಕೈಯಲ್ಲಿರೋದು 2 ವರ್ಷ ಸರ್, ಹಂತ-ಹಂತವಾಗಿ ಒಂದು ವರ್ಷ ಮಾಡ್ತೀವಿ. ಚುನಾವಣೆಗೆ ಇನ್ನು ಒಂದೇ ವರ್ಷ ನಿಮ್ಮ ಹತ್ರ ಇರೋದು. ಬಿಜೆಪಿ ನಟರಾಜ್ ಸೊನ್ನೆ ಗೌಡ್ರೆ, ಮಾಡಿತ್ರಿ, ನಾವು ಮಾಡ್ತಾ ಯಾರು ಇದೀವಿ. ಇವತ್ತು third year? ಕೇಳಿ, ಯಾರು ಇವತ್ತು third year? ಇನ್ನು ಮಾಡ್ತೀವಿ, ಮಾಡ್ತೀವಿ ಅಂತ ಮಾತಾಡ್ತಾ ಇದ್ದೀವಿ.